ಹಳಾರಗಳು ಹೇಳಿದ್ಲು ಏನಂತ ಥಿಯೇಟರ್ ಬರಲ್ಲ, ಅವ್ರ ಮೂವೀಸ್ ನೋಡಲ್ಲ, ಅಭಿಮಾನಿಗಳು ಯಾರು ಬರಲ್ಲ ಅಂತ. ಇವಾಗ ಇಷ್ಟು ಜನ ಬಂದಿದ್ದಾರೆ, ಚಪ್ಪಲಿ ತಗೊಂಡು ಹೊಡೆದಾಗ ಆಗಿರ್ಬೇಕು ಇವಾಗ ಅವಳಿಗೆ. ಇದಕ್ಕಿಂತ ಬೇಕಾ ಸರ್? ಒಬ್ಬ ವ್ಯಕ್ತಿನ ಪ್ರೀತಿಸ್ತಾರೆ ಅಂದ್ರೆ ಜನ, ಇದಕ್ಕಿಂತ ಬೇಕಾ? ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ. ಏನಂದ್ರೆ ನಮ್ ಪಾಸ್ ಇರ್ಬೇಕಿತ್ತು ಈ ಟೈಮಲ್ಲಿ, ಅವ್ರಿಗೆ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಆ ತಾಯಿ ಚಾಮುಂಡೇಶ್ವರಿ ನಮ್ ಪಾಸ್ನ ಕಾಪಾಡ್ಲಿ ಸರ್. ಆನೆನ ಮದ ಹೆಂಗ್ ತಿಳ್ಸೋದಕ್ಕೆ ಒಂದು ಆನೆನೇ ಬರಬೇಕು, ಅದೇ ತರ ನಮ್ ಬಾಸ್ ಮೀರ್ಸಕ್ಕೆ ನಮ್ ಬರಬೇಕು. JD ಬಾಸ್. 2 days ಇಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಸ್ ಬರ್ತಾ ಇದೆ, ಮೂವಿ ಚೆನ್ನಾಗಿಲ್ಲ ಹಾಗೆ ಅಂತ. ನಾನು ಹಂಗೆ ಅನ್ಕೊ ಬಂದೆ, ಬಟ್ ಫ್ರಾಕ್ಚರ್ ಹೇಳ್ಬೇಕಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ, ಮೂವಿ ತುಂಬಾ ಚೆನ್ನಾಗಿದೆ. ದ ಬಾಸ್ ಇಸ್ ಬ್ಯಾಕ್ ಅಂತ ಹೇಳಿ. ಸಿನಿಮಾ ಸೂಪರ್ ಆಗಿದೆ. ತಕ್ಷಣ ಅವರು ನಮ್ಮ ಜೊತೆ ಇದ್ದೀರಾ, ಇನ್ನೂ ಚೆನ್ನಾಗಿದೆ. ಫೈಟ್ ಸೀನ್ ಬಹಳ ಚೆನ್ನಾಗಿದೆ. IAPಗೆ ಬಹಳ ಹುಷಾರಾಗಿ ಮೂವಿ ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಎಲ್ಲ ಸೀನು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಾಂಗ್ಗಳು ಚೆನ್ನಾಗಿದೆ, ಎಲ್ಲ ಮೂವಿ ಎಲ್ಲ ಸೂಪರ್ ಆಗಿದೆ ಬ್ರೋ. ಎಲ್ಲ ಬಂದು ಆರಾಮಾಗಿ ಚೆನ್ನಾಗಿದೆ ಸರ್. ಫೈಟ್ ಸೀನ್ ಸೂಪರ್ ಸೂಪರ್ ಅಣ್ಣ, ಸೂಪರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಣ್ಣ ಸಕ್ಕತ್ತಾಗಿದೆ. ಎಲ್ಲ ಬಂದ್ ನೋಡಿ, ಫ್ಯಾಮಿಲಿ ಸಮೇತ ಬಂದ್ ನೋಡಿ ಅಷ್ಟೇ. ಚೆನ್ನಾಗಿದೆ. ಸೂಪರ್ ಆಗಿದೆ. ಇಲ್ಲ ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು ನಿಮಗೆ ಸಿನಿಮಾ? ಇಲ್ಲ, ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಫಸ್ಟ್ ಕ್ಲಾಸ್ ಆಯ್ತದೆ. ಎರಡು ಆ್ಯಕ್ಟಿಂಗು ಚೆನ್ನಾಗಿದೆ, ಕೃಷ್ಣಂದು ಚೆನ್ನಾಗಿದೆ, ಡೆವಿಲ್ದು ಚೆನ್ನಾಗಿದೆ. ಲಾಸ್ಟ್ 2 days ಇಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಸ್ ಬರ್ತಾ ಇದೆ ಸರ್, ಮೂವಿ ಚೆನ್ನಾಗಿಲ್ಲ ಹಾಗೆ ಅಂತ. ನಾನು ಹಂಗೆ ಅನ್ಕೊ ಬಂದೆ, ಅಯ್ಯೋ ಈ ಟೈಮಲ್ಲಿ ಹೇಳಿದ್ರು ಚೆನ್ನಾಗಿಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವಿಟಿ ಮೂವಿ ಬಗ್ಗೆ ನೋಡಿದ್ದೆ, ತುಂಬಾ ಬೇಜಾರು ಮಾಡ್ಕೊಂಡೆ ಬಂದೆ ಮೂವಿ ಚೆನ್ನಾಗಿಲ್ವೇನೋ ಅಂತ. ಬಟ್ ಫ್ರಾಕ್ಚರ್ ಎಲ್ಲ ಹೇಳ್ಬೇಕಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ನೋಡಿ, ಮೂವಿ ತುಂಬಾ ಚೆನ್ನಾಗಿದೆ. ದ ಬಾಸ್ ಇಸ್ ಬ್ಯಾಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನ್ ನೆಗೆಟಿವ್ ಅಂತ ಹೇಳಿದ್ರೆ ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ? ಎಲ್ಲ ಮೂವಿ ಚೆನ್ನಾಗಿಲ್ಲ ಹಾಗೆ ಅನ್ಕೊಂಡು. ಸೂಪರ್ ಬ್ರೋ, ಸೂಪರ್ ಸರ್ ಹೇಗಿದೆ? ಚೆನ್ನಾಗಿದೆ. ಸರ್ ಹೇಗಿದೆ ಸಿನಿಮಾ? ಫಿಲಂ ಸೂಪರ್ ಆಗಿದೆ. ಸಿನಿಮಾದಲ್ಲಿ ದರ್ಶನ್ ಲುಕ್ ಸೂಪರ್ ಆಗಿದೆ. ಸಿನಿಮಾ ಹೇಗಿದೆ? ಸಿನಿಮಾ ಸೂಪರ್ ಆಗಿದೆ. ತಕ್ಷಣ ಅವರು ನಮ್ಮ ಜೊತೆ ಇದ್ದೀರಾ, ಇನ್ನೂ ಚೆನ್ನಾಗಿದೆ. ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಫೈಟ್ ಸೀನ್ ಬಹಳ ಚೆನ್ನಾಗಿದೆ. ಫೈಟ್ ಇಷ್ಟ ಆಯ್ತು. ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಿ. ಮೇಡಮ್ ಹೇಗಿದೆ ಸಿನಿಮಾ? ತುಂಬಾ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಎಲ್ಲ ಸೀನು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅನ್ನೋಗೆ ಇಲ್ಲ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಚೆನ್ನಾಗಿದೆ, ಸೂಪರ್. ಚೆನ್ನಾಗೈತೆ ಅಣ್ಣ. ಯಾವ್ದು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಎಲ್ಲ ಆಕ್ಟಿಂಗು ಎಲ್ಲ ಜೋಕ್ಸು ಚೆನ್ನಾಗವೆ, ಚೆನ್ನಾಗೈತೆ. ಸಿನಿಮಾ ಹೇಗಿದೆ ಸರ್? ಚೆನ್ನಾಗಿದೆ, ಸಿನಿಮಾ ಹೇಗಿದೆ? ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಫೈಟ್ ಇಷ್ಟ ಆಗಿದೆ ಸರ್, ಲಾಸ್ಟ್ ಫೈಟ್. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಸೂಪರ್ ಚೆನ್ನಾಗೈತೆ ನೋಡ್ಬೋದು. ಇಷ್ಟ ಆಯ್ತು ನಿಮಗೆ? ಡಬಲ್ ಆಕ್ಟಿಂಗ್ ಇಷ್ಟ ಆಯ್ತು. ಫೈಟಿಂಗ್ ಸರ್ ತಿಳ್ಕೊಳ್ಳೋದು ತುಂಬಾ ಇದೆ. ಒಳ್ಳೇದಾಗೂ ತಿಳ್ಕೊಬಹುದು, ಕೆಟ್ಟದಾಗೂ ತಿಳ್ಕೊಬಹುದು. ಒಳ್ಳೆ ಸೀನ್ ಮಾಡಿದ್ದಾರೆ ಸರ್, ಒಳ್ಳೆ ಸ್ಟೋರಿ ಇದೆ ಸರ್. ಸರ್ ಒಳ್ಳೆ ಕಂಟೆಂಟ್ ಅಂದ್ರೆ ಈ ರಾಜಕಾರಣಿಗಳು ಯಾವ ತರ ಯೂಸ್ ಮಾಡ್ಕೋತಾರೆ ಜನರನ್ನ, ಹಿಂದೆ ಯಾವ ತರ ನಡೀತದೆ ಆಕ್ಟಿಂಗು ಎಲ್ಲ ಕಾಣೋದೆಲ್ಲ ಸತ್ಯ ಅಂತ ನಂಬೋಕ್ಕಾಗಲ್ಲ. ಹಿಂದೆ ಏನೇ ನಡೀತಾ ಇರುತ್ತೆ, ಪ್ಲಾನ್ ಎಲ್ಲ ಇರುತ್ತೆ, ಅದನ್ನ ತಿಳ್ಕೊಬೇಕು. ಜನ ಸತ್ಯ ತಿಳ್ಕೊಬೇಕು ಅಷ್ಟೇ ಮೇನ್ ಬಂದು. ಎಲ್ಲದೂ ಇನ್ಸ್ಪೈರ್ ಆಗ್ಬಾರ್ದು ಜಾಸ್ತಿ. ಎಲ್ಲ ಯಾವ ತರ ಅಂದ್ರೆ ತುಂಬಾ ಅತಿಯಾಗಿ ಪ್ರೀತಿ ಮಾಡ್ಬೋದು ಯಾವ್ದನ್ನಾದ್ರು. ಆಕ್ಟಿಂಗ್ ಆಗಲಿ ಅಭಿಮಾನ ಆಗಲಿ ಹೆಚ್ಚು ಹುಚ್ಚು ಅಭಿಮಾನ ಇರಬಾರ್ದು, ವಿಶ್ವಾಸ ಇರಲಿ, ಕನ್ನಡ ಬೆಳೆಸಿ ಅಷ್ಟೇ. ಸೂಪರ್ ಆಗಿದೆ ಸರ್. ಸೂಪರ್. ಮೂವಿ ನೋಡಿರೋದು, ಅದರಲ್ಲಿ ಇದೇ ಫಸ್ಟ್ ಟೈಮ್ ಅವಳು ಚೆನ್ನಾಗಿದೆ ಅಂತ ಹೇಳಿದ್ದು. ನಮಗೂ ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅವನ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಅಣ್ಣ ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ. ನಮ್ ಪಾಸ್ ಇರ್ಬೇಕಿತ್ತು ಅಣ್ಣ, ನಮ್ ಪಾಸ್ ಇರ್ಬೇಕಿತ್ತು ಈ ಟೈಮಲ್ಲಿ. ಸಾರಥಿ ಮೂವಿ ರಿಲೀಸ್ ಆದಾಗಲೂ ಹೌದು, ಈ ಟೈಮಲ್ಲಿ ನಮ್ ಪಾಸ್ ಇದ್ದಿದ್ರೆ ಅದು ರೇಂಜೇ ಇರೋದು. ಏನ್ ಮಾಡ್ತೀರಾ ಅದು ಬಂದಿಲ್ಲ. ನಮ್ ಒಂದು ಸೀನು ಮಾತ್ರ ಅಲ್ಟಿಮೇಟ್ ಸರ್. ರಾಣಿ ಹಣ್ಣನ್ನು ಹಿಡ್ಕೊಂಡು ಅಳ್ತಾರೆ ಗೊತ್ತಾ? ರಾಣಿ ಹಣ್ಣನ್ನು ಹಿಡ್ಕೊಂಡು ಅಳ್ತಿದ್ದಂಗೆ ರೋಮಾಂಚ ಆಗ್ಬಿಡುತ್ತೆ ಸರ್. ಏನಂದ್ರೆ ನಮ್ ಪಾಸ್ ಇರ್ಬೇಕಿತ್ತು ಈ ಟೈಮಲ್ಲಿ, ಅವ್ರಿಗೆ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಆ ತಾಯಿ ಚಾಮುಂಡೇಶ್ವರಿ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಆ ತಾಯಿ ಚಾಮುಂಡೇಶ್ವರಿ ನಮ್ ಪಾಸ್ನ ಕಾಪಾಡ್ಲಿ ಸರ್. ಬರ್ತಾರೆ. ಅವ್ರ ಬಾಸ್ ಎಲ್ಲೂ ಹೋಗಿಲ್ಲ, ಅವ್ರು ಮಾಡೋ ಒಳ್ಳೆ ಕೆಲಸದಲ್ಲಿ ಅವ್ರ ಬಾಸ್ ಬಂದೇ ಬರ್ತಾರೆ. ಆದಷ್ಟು ಬೇಗ ದರ್ಶನ್ ಸರ್ ಬರ್ಲಿ. ಸುಮಾರು ಜನ ಯಾರು ಹೇಳ್ತಾರೆ ಹಂಗೆ ಇವ್ರಂಗೆ ನೋಡಿ ಸರ್, ಸಿನಿಮಾ ಚೆನ್ನಾಗಿಲ್ಲ, ಹಂಗೈತೆ ಹಿಂಗೈತೆ ಹೇಳ್ತಾರೆ. ದಯವಿಟ್ಟು ಸಿನಿಮಾ ಬಂದ್ ನೋಡಿ ಸರ್, ಥಿಯೇಟರ್ ಬಂದ್ ನೋಡಿ. ಸರಿನಾ ಸರ್? ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಸಿನಿಮಾ ನೋಡಿದೀವಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಪಾಪ ಎಷ್ಟೋ ಜನ ನಮ್ಮ ಬಾಯ್ಸ್ ಬಗ್ಗೆ ತುಂಬಾ ಅಪಪ್ರಚಾರ ಮಾಡ್ತಿರೋರಿಗೆ, ಪಟಾಕಿ ನಮ್ಮ ಬಾಯ್ಸ್ ರೋಡಲ್ಲಿ ಹೊಡೀರಿ ಅಂತ ಹೇಳಿದಿತ್ತು.
ಇವಾಗ ಏನ್ ಮಾಡಿದ್ದಾರೆ, ಎಷ್ಟೋ ಜನ ನಮ್ಮ ಬಾಸ್ ಜೈಲಲ್ಲಿ ಇದ್ರು ಆಚೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಪಟಾಕಿ ಬೆಂಕಿ ಇಕ್ಬಿಟ್ಟಿದ್ದಾರೆ. ಇದಕ್ಕಿಂತ ಬೇಕಾ ಸರ್? ಒಬ್ಬ ವ್ಯಕ್ತಿನ ಪ್ರೀತಿಸ್ತಾರೆ ಅಂದ್ರೆ ಜನ, ಇದಕ್ಕಿಂತ ಬೇಕಾ ಸರ್? ಮೂವಿನೇ ಆ ಥರ ಕೊಟ್ಟಿದ್ದಾರೆ ಅಂದ್ರೆ ಸರ್, ಒಂದು ಏನಂದ್ರೆ ಅಭಿಮಾನಿಗಳು ಬೇಜಾರು, ನಮ್ಮ ಬಾಯ್ಸ್ ನಮ್ಮ ಜೊತೆಲಿಲ್ಲ ಅನ್ನೋದು ಬೇಜಾರು ಅಷ್ಟೇ. ನಾವು ಜೊತೆಲಿಲ್ಲ ಅಂತ ಅನ್ಕೊಂಡೇ ಇಲ್ವಲ್ಲ, ನಮ್ಮ ಮನಸ್ಸಲ್ಲಿ ಯಾವ ಗೊತ್ತಿರ್ತಾರೆ. ಮೂವಿನ ಮಾತ್ರ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ರು ಬಂದು ನೋಡಿ ನಮ್ಮ ಬಾಯ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಈಗ ದರ್ಶನ್ ಅವರು ನಮ್ಮೊಂದಿಗೆ ಜೈಲಲ್ಲಿ ಇದ್ದಾರೆ. ಹೌದು, ಸಿನಿಮಾವನ್ನ ಗೆಲ್ಸಲಿಕ್ಕೆ ಚಾಲೆಂಜ್ ಇದೆ ನಿಮಗೆ? ಖಂಡಿತ ಸರ್. ನಮ್ಮ ಬಾಯ್ಸ್ ಒಂದು ಮಾತು ಹೇಳಿದ್ರು ಸರ್, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸೆಲೆಬ್ರಿಟಿಗಳು ಗೆಲ್ಲಿಸ್ತಾರೆ ಅಂತ. ಆ ಮಾತನ್ನ ಪ್ರತಿಯೊಬ್ಬ ಅಭಿಮಾನಿಗಳು ಪ್ರೂವ್ ಮಾಡ್ತಿದ್ದಾರೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಅಳಾರಪ್ಪ ಅವಳು ಹೇಳಿದ್ಲು ಏನಂತ, ಥಿಯೇಟರ್ ಬರಲ್ಲ, ಅವ್ರ ಮೂವೀಸ್ ನೋಡಲ್ಲ, ಅಭಿಮಾನಿಗಳು ಯಾರು ಬರಲ್ಲ ಅಂತ. ಇವಾಗ ಇಷ್ಟು ಜನ ಬಂದಿದ್ದಾರೆ, ಚಪ್ಪಲಿ ತಗೊಂಡು ಹೊಡೆದಂಗೆ ಆಗಿರ್ಬೇಕು ಇವಾಗ ಅವಳಿಗೆ. ಓಕೆ ಸರ್, ಏನು ಹೇಳಿದ್ರೆ ಚಪ್ಪಲಿ ತಗೊಂಡು ಹೊಡೆದಂಗೆ ಆಗ್ಬೇಕು ಇವಾಗ. ಕರೆಕ್ಟಾ? ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ ಮಾತಾಡಕ್ಕೆ ಹೇಳಿ ಸರ್. ಖಂಡಿತ. ಓಕೆ ಸರ್. ನಮ್ಮ ಬಾಸ್ಗೆ ಅವ್ರ ಮಾತ್ರನೇ ವಿಲನ್ ಆಗೋಕ್ಕಾಗೋದು, ಇನ್ಯಾರು ಅವ್ರಿಗೆ ತಡೆಯೋಕ್ಕಾಗಲ್ಲ. ವಿಲನ್ ಅವರೇ, ಬಾಸ್ ಅವರೇ, ಹೀರೋನು ಅವರೇ. ಅವ್ರನ್ನ ಒಂದು ಆನೆನ ಮದ ಹೆಂಗೆ ತಿರ್ಗಿಸೋದಕ್ಕೆ ಒಂದು ಆನೆನೇ ಬರಬೇಕು. ಅದೇ ಥರ ನಮ್ಮ ಬಾಸ್ಗೆ ಮೀರ್ಸೋಕ್ಕೆ ನಮ್ಮ ಬಾಸೇ ಬರಬೇಕು. ಜೈ ಡಿ ಬಾಸ್. ಮಾಸು ಎಲ್ಲ ಮಾಸು. ಅವ್ರು ಎಷ್ಟು ಸ್ಟ್ರೆಸ್ಸಲ್ಲಿದ್ದಾನೋ ಅಷ್ಟು ಫ್ರೀ ಮಾಡ್ಕೊಂಡು ಅಷ್ಟು ಮಾಡಿದ್ದಾರೆ ಅಂದರೆ ನಮಗೋಸ್ಕರ, ನಮ್ಮ ನಂಬಿಕೆಗೋಸ್ಕರ, ನಮ್ಮ ವಿಶ್ವಾಸಕ್ಕೋಸ್ಕರ ಅಷ್ಟು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಅವ್ರು ಇನ್ನೂ ಬೇಗ ರಿಲೀಸ್ ಆಗಲಿ, ಬೇಗ ಬರಲಿ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಓಕೆ, ದರ್ಶನ್ ಅವರು ಒಳಗಡೆ ಇದ್ದಾರೆ. ಸಿನಿಮಾನ ಹಿಂಗೆ ಗೆಲ್ಲಿಸ್ಬೇಕು, ಯಾವ ಥರ ಏನು ಪ್ರಮೋಷನ್ ಮಾಡುವಂಥದ್ದು ಹಿಂಗೆ? ಏನೂ ಬೇಡ ಸರ್. ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಿ ಕಟ್ಔಟ್ ಆಗಿದ್ರೆ ಅಲ್ಲಿ ಜನ ಸೇರ್ತಾರೆ. ಅವ್ರು ಫಿಲಮಲ್ಲೇ ಹೇಳಿದ್ದಾರೆ ಆ ಥರ. ಸಾರಥಿ ಮೂವಿನೂ ನೀವು ನೋಡಿದ್ದೀರಾ? ಸಾರಥಿ ನೋಡಿದ್ದೀವಿ ಸರ್. ಸಾರಥಿ ರಿಲೀಸ್ ಆಗಬೇಕಾದ್ರೂ ದರ್ಶನ್ ಅವರು ಜೈಲ್ ಒಳಗಡೆ ಇದ್ರು. ಹೌದು. ಈ ಡೆವಿಲ್ ರಿಲೀಸ್ ಆಗಬೇಕಾದ್ರೂ ಕೂಡ ಒಳಗಡೆ ಇದ್ದಾರೆ. ಹೌದು. ಏನು? 2 ಫಿಲಮ್ ಬ್ಲಾಕ್ ಬಾಸ್ಟರ್ ಸರ್. 2 ಫಿಲಮ್ ಬ್ಲಾಕ್ ಬಾಸ್ಟರ್ ನೋಡಿ ನೀವು. ನಮ್ಮ ಡಿ ಬಾಸ್ ಸಿನಿಮಾದಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು? ನಮ್ಮ ಬಾಸ್ ಇಷ್ಟ ನಮ್ಮ ಬಾಸ್ ಇಷ್ಟ ಆಯ್ತು. ಬಾಸ್ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಎಲ್ಲ ಸೀನು ಇಷ್ಟ ಆಯ್ತು. ಬಾಸ್ ಇವತ್ತು ಒಳಗಡೆ ಇದ್ದಾರೆ ಅಂದ್ರೆ ಜೈಲಲ್ಲಿ ಇದ್ದಾರೆ ಅಂದ್ರೆ ನಿಮಗೆಲ್ಲ ಒಂದ್ ಕಡೆ ಇರ್ಬೇಕಿತ್ತು ಅಥವಾ ಆ ತರ ಇದೆ ಅನ್ಸುತ್ತೆ. ಆದ್ರೂ ಪರವಾಗಿಲ್ಲ, ಬರ್ತಾರೆ ಒಂದ್ ದಿವಸ. ಯಾವ ಸೀನ್ ನೋಡಿದಾಗ ತುಂಬಾ ನೆನಪಾಯ್ತು ನಿಮಗೆ ದರ್ಶನ್ ಅವರು? ಅವ್ರು ನೋಡಿದ್ರೆ ನೆನಪಾಗ್ತಾರೆ. ಈಗ ಡಬಲ್ ಕ್ಯಾರೆಕ್ಟರ್ ಅಂತೆ, ಹೆಂಗಿತ್ತು? ನೈಸ್, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಡಬಲ್ ಕ್ಯಾರೆಕ್ಟರ್ ಅಲ್ಲಿ ನೋಡಿದ್ದು. ಇಟ್ ವಾಸ್ ನೈಸ್. ಓಕೆ, ಎಷ್ಟು ರೇಟ್ ಕೊಡ್ತೀರಾ ನೀವು? ಎಷ್ಟು ಪಾಯಿಂಟ್ ಕೊಡ್ತೀರಾ? 100ಗೆ 1000 ಕೊಡ್ತೀನಿ ನಾನು.